ಇವಳಿಗೆ ಶಾಂತಿ ಸಿಗಬೇಕಾದ್ರೆ ಅಷ್ಟು ಗಲ್ಲು ಶಿಕ್ಷೆ ಆಗಬೇಕು. ಮತ್ತು ಮರಣದಂಡನೆ ಅವೆಲ್ಲ ಸಾಯ್ತಾರೆ ಅಷ್ಟೇ. ನಮ್ಮ ಅವಳು ನೆನೆಸಿ ಸಾಯ್ಬೇಕು, ಅದೇ ನಮ್ಮ ಹುಡುಗಿ ಕೂಡ ನಿರ್ಭಯವಾಗಿ ಯಾವ ಸಂದರ್ಭದಲ್ಲಿ ಕೂಡ ದಾರಿಯಲ್ಲಿ ನಡಿಬೇಕು ಅಂತ ಒಂದು ಕಾನೂನಿನ ಶಿಕ್ಷೆಯನ್ನು ಈ ಸರ್ಕಾರ ನೀಡಬೇಕು. ಇದು ನಮ್ಮ ಆಗ್ರಹ. ಇಂಥ ಒಂದು ನೀಚ ಕೆಲಸವನ್ನು ಎಸಗಿದಂಥ ಯಾವುದೇ ಅಪರಾಧಿ ಇರ್ಬೋದು, ಅವನ್ನ ಕೂಡಲೇ ಎನ್ಕೌಂಟರ್ ಮಾಡಬೇಕು. ಏನು ಅವಳು ಕೆಲಸದಿಂದ ಬರುವಾಗ ಈ ಕಡೆ ಆಯಿತು, ನಮಗೆ ಒಂದು 6:30ಗೆ ಗೊತ್ತಾಯ್ತು ಅಷ್ಟೇ. ಅದಕ್ಕೆ ಮೊದಲು ಇವರೆಲ್ಲ ಹೋಗಿದ್ದಾರೆ, ಹೋಗಿ ಸೀರಿಯಸ್ ಅಂತ ನಾವು ಹೋದಾಗ ಅಲ್ಲಿ ಖಾಲಿ ಆಯಿತು ಅಷ್ಟೇ. ಬೇರೆ ನಮಗೇನು ಗೊತ್ತಿಲ್ಲ. ನಾವು ಹೋಗಿ ಇಲ್ಲಿ ಮನೆಯಲ್ಲಿ ಕೆಲಸ 3 ಮಕ್ಕಳು, ಹೆಣ್ಮಕ್ಳು, ಈಗ ಲಾಸ್ಟ್ ನಾವು ಯಾವ ವಿಷಯನೂ ಇಲ್ಲ. ಅವಳಿಗೆ ಗೊತ್ತಿದ್ದರೆ ಅವಳಿಗೆ ಹೇಳ್ಬೇಕಿತ್ತು, ಅವಳಿಗೆ ಗೊತ್ತೇ ಇಲ್ಲ. ಅವನು ಈ ಕಡೆ ಬರೋದಿಲ್ಲ, ಅವರ ಮನೆಯ ರಿಲೇಷನ್ ಅವರು ಇಲ್ಲ ಏನೇ ಇಲ್ಲ. ನಾವು ಹೇಳೋದೊಂದೇ, ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಅಷ್ಟೇ. ಇವಳಿಗೆ ಶಾಂತಿ ಸಿಗಬೇಕಾದ್ರೆ ಅಷ್ಟು ಗಲ್ಲು ಶಿಕ್ಷೆ ಆಗಬೇಕು. ಈಗ ಅಲ್ಲಿ ಯಾರು ಇದ್ದಾರೆ ಇಲ್ವೋ ಅವರೇ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ಅಲ್ಲ. ಇಲ್ಲಾದರೆ ನಮ್ಮೂರಲ್ಲಿ ಆದರೆ ಗೊತ್ತಾಗ್ಬೋದಿತ್ತು ಅಷ್ಟೇ. ಅವನನ್ನು ಕೊಡಬೇಕು ಅಂತ ನಮಗೆ, ಅವರ ಹತ್ರ ಆಗದಿದ್ದರೆ ನಮಗೆ ಕೊಡಿ, ಅವನು ಬಿಟ್ಟು ಬಿಡಿ ಅಂತ ಅಷ್ಟೇ. ಅವಳು ಹೇಳಲೇ ಇಲ್ಲ ಬೇರೆ ಯಾವ. ಗೌತಮ್ ಅವಳ ಅಕ್ಕನ ಗಂಡ. ನಾನು ಕೆಲಸದಲ್ಲಿದ್ದೆ. ಕೆಲಸದಲ್ಲಿರುವಾಗ 5:30 ಗಂಟೆಗೆ ಕೆಲಸ ಬಿಡುವಾಗ ಕಾಲ್ ಬಂತು, ನನ್ನ ಹೆಂಡತಿಯ ಕಾಲ್ ಬಂತು. ಹೀಗೆ ಅವಳು ಬಂದಿದ್ದಾನೆ ಅಂತ ಕಿರಿಕುಳ ಮಾಡ್ತಿದ್ದಾನೆ. ತಕ್ಷಣ ಇವಳಿಗೆ ಫೋನ್ ಮಾಡಿದೆ, ಲಾವಣನಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಕಾಲಲ್ಲಿ ಇದ್ವಿ. ಒಮ್ಮೆ ಎಲ್ಲೂ ಹೋದ್ಲು ಅಂತ, ಅವನು ಹೋದ ಅಂತ. ಮತ್ತೊಮ್ಮೆ ನಾನು ಕಾಲಲ್ಲಿ ಇದ್ದೇನೆ. ಮತ್ತೊಮ್ಮೆ ಬಂದ ಅಂತ ಹೇಳಿದ್ವಿ. ಬಂದ ಅಂತ ಹೇಳಿ ಕಾಲ್ ಕೊಡು ಅಂತ ಹೇಳಿದೆ. ಅವನ ಹತ್ರ ಕಾಲ್ ಕೊಡು, ಇಲ್ಲ ನಂಬರ್ ಉಂಟು ಅಂತ. ಇಲ್ಲ ಕಾಲ್ ಕೊಟ್ಟರೆ ಮೊಬೈಲ್ ಅವನು ತಗೊಂಡು ಹೋದ್ರೆ ಅಂತ ಹೇಳಿದ್ವಿ. ಅಷ್ಟೇ ಅದು, ಮತ್ತೆ ಏನಿಲ್ಲ. ಬೊಬ್ಬೆ ಮತ್ತು ಕಿರಿಚಾಟ ಮಾತು. ನಾನು ಅಲ್ಲಿನ ತಕ್ಷಣ ಬೀಚ್ಗೆ ಹೋದೆ. ನಾನು ಫ್ರೆಂಡಿಗೆ ಕಾಲ್ ಮಾಡಿದೆ. ಫ್ರೆಂಡಿಗೆ ಕಾಲ್ ಮಾಡುವಾಗ ಅವನು ಹೋಗುವಾಗ ಸ್ಪಾಟ್. ಇದ್ದರೂ ನನಗೆ ಆ ಥರ ಏನು ಗೊತ್ತಿಲ್ಲ. ಒಮ್ಮೆ ಹೇಳಿದರು, ಒಂದು ವರ್ಷಕ್ಕೆ ಮುಂಚೆ, ಒಂದು 8 ತಿಂಗಳು ಮುಂಚೆ ಹೀಗೆ ಕಿರುಕುಳ. ಅದಕ್ಕೆ ನಾನು ಹೇಳಿದೆ, ಕೊಡು ನಂಬರ್ ಕೊಡು. ನಂಬರ್ ಲಾವಣ್ಯನ ಹೇಳಿದ್ರು, ಬೇಡ ಅದು ಸರಿಯಾಗಿದೆ, ಎಲ್ಲರೂ ಮಾತಾಡಿ ಸರಿಯಾಗಿದೆ, ಇನ್ನು ಕಾಲ್ ಮಾಡೋದಿಲ್ಲ. ನನಗೆ ಅಷ್ಟೇ ಗೊತ್ತಿದೆ. ಹಾಂ, ಇವಳಿಗೇನು ಇಷ್ಟ ಇರಲಿಲ್ಲ. ಅವನೇ ಫೋಕಸ್ ಮಾಡ್ತಿದ್ದ, ಲವ್ ಮಾಡಿ. ಮನೆಯಲ್ಲಿ ತೊಂದರೆ ಇಲ್ಲ, ಎಲ್ಲರ ಜೊತೆ ಮಾತಾಡಿದ್ರು. ಒಳ್ಳೆಯ ಬುದ್ಧಿ. ಕೆಲಸಕ್ಕೆ ಹೋಗ್ತಿದ್ರು. ಈಗ ತಾನೇ ಒಂದು ನರ್ಸಿಂಗಲ್ಲಿ ಕಲ್ಲರ್ಕದಲ್ಲಿ ಕೆಲಸ ಮಾಡ್ತಿದ್ದೆ. 4-5 ತಿಂಗಳಾಯ್ತು ಅಷ್ಟೇ. ಒಟ್ಟಿಗೆ ಕೆಲಸ ಮಾಡಿ. ನಿನ್ನೆ ದಿವಸ ನನ್ನ ಹೆಂಡತಿಗೆ ನೈಟು, ಅವಳಿಗೆ ಡೇಸ್. ಅವನಿಗೆ ನನ್ನ ಲೆಕ್ಕದಲ್ಲಿ ಚಿತ್ರಹಿಂಸೆ ಕೊಡಬೇಕು, ಹೊರಗೆ ಸಾಯ್ಬೇಕು ಅಷ್ಟೇ. ಮತ್ತು ಮರಣದಂಡನೆ ಅದೆಲ್ಲ ಸಾಯ್ತಾರೆ ಅಷ್ಟೇ. ನಮ್ಮ ಅವಳನ್ನು ನೆನೆಸಿ ಸಾಯ್ಬೇಕು, ಅದೇ ನಮ್ಮ. ನಾನು ಇಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ. ನಾನು ಘಟನೆ ಆದಾಗ ತಕ್ಷಣದಿಂದ ಆ ಜಾಗಕ್ಕೆ ಹೋಗಿದ್ದೀನಿ. ಆಘಾತಕಾರಿ ಘಟನೆ. ಯಾವತ್ತೂ ಕೂಡ ಯಾವ ಮನೆಯೂ ಕೂಡ ಇಂಥ ಘಟನೆ ಆಗಬಾರ್ದು. ಸಮಾಜದಲ್ಲಿ ಒಂದು ಇಂಥ ಘಟನೆ ಆಗೋ ಅದಕ್ಕೆ ತಕ್ಕ ಉತ್ತರವನ್ನು ಸರ್ಕಾರ ಕೊಡಬೇಕು. ನಾವು ಈಗ ತುಂಬ ಜನ ಇಲ್ಲಿ ಉಸ್ತುವಾರಿ ಸಚಿವರಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ, ಅದು ಅವರ ಕರ್ತವ್ಯ ಆಗಿದೆ. ಆದರೆ ನಾನು ಹೇಳೋದು, ಒಂದು ಇವತ್ತಿನವರೆಗೆ ಇಷ್ಟು ಸಿಕ್ಕಿದ ಕೂಡಲೇ ಅವನಿಗೆ ಇದು ನಮ್ಮ ದೇಶದಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, 10 ಅಪರಾಧಿಗಳು ಬಿಟ್ಟೋದ್ರು ಕೂಡ ಒಂದು ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಒಂದು ಅಡ್ವಾಂಟೇಜ್ ಇದೆ. ಈಗ ಇದರಲ್ಲಿ ಲೈವ್ ಇದೆ. ಇವ ಅಪರಾಧಿ ಅಲ್ಲ ಅನ್ನೋದಕ್ಕೆ ಯಾವುದೇ ಇದಿಲ್ಲ. ಅಪರಾಧಿ ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳಿದೆ. ಇವನನ್ನು ಎನ್ಕೌಂಟರ್ ಮಾಡಬೇಕು ಅಂತ ನಮ್ಮದು ಆಗ್ರಹ. ಯಾಕೆಂದರೆ ಇನ್ನೂ ಯಾವ ಮನೆಗೂ ಕೂಡ, ಯಾವ ಹುಡುಗಿ ಕೂಡ ನಿರ್ಭಯವಾಗಿ ಯಾವ ಸಂದರ್ಭದಲ್ಲೂ ಕೂಡ ದಾರಿಯಲ್ಲಿ ನಡಿಬೇಕು ಅಂತ ಒಂದು ಕಾನೂನಿನ ಶಿಕ್ಷೆಯನ್ನು ಈ ಸರ್ಕಾರ ನೀಡಬೇಕು. ಇದು ನಮ್ಮ ಆಗ್ರಹ. ಯಾಕಂತ ಹೇಳಿದ್ರೆ, ಒಂದು ಹುಡುಗಿ ಅಂತ ಹೇಳಿದ್ರೆ ಕೆಲಸ ಇವತ್ತು ಒಂದು ಹುಡುಗಿಯಿಂದ ಈ ಸಮಾಜ ನಡೀತದೆ, ಒಂದು ಮನೆ ನಡೀತದೆ. ಯಾವ ಹುಡುಗಿ ಕೂಡ ಒಂದು ಮನೆಗೆ ಆಧಾರ ಸ್ತಂಭವಾಗಿದೆ. ಯಾವುದು ಮೊದಲು ಯಾರು ಹೇಳ್ತಿದ್ರು, ಅವನು ಹುಡುಗ ಮನೆ ನಡೆಸೋರು, ಈಗ ಹುಡುಗಿ ಕೂಡ. ಈಗ ಇಲ್ಲಿ 3 ಮಕ್ಕಳು ಕೂಡ ಹುಡುಗಿಯರು. ಆ 3 ಮಕ್ಕಳು ಕೂಡ ಒಳ್ಳೆಯ ಸುಸಂಸ್ಕೃತ ಸಮಾಜದಲ್ಲಿ ಬೆಳೆಸಿದ್ದಾರೆ, ಒಳ್ಳೆಯ ನಡವಳಿಕೆಯಲ್ಲಿ ಬೆಳೆಸಿದ್ದಾರೆ, ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಅವರ ಜೀವನಕ್ಕೆ ವ್ಯವಸ್ಥೆ ಆ ಹುಡುಗಿಯರೇ ನೋಡ್ಕೊಳ್ತಿದ್ರು. ಇಂದಿನ ಸಂದರ್ಭದಲ್ಲಿ ಇನ್ನೂ ಕೂಡ ಯಾವ ಹುಡುಗಿ ಕೂಡ ಇಂಥ ಶಿಕ್ಷೆ ಆಗಬಾರ್ದು ಅಂತ ಒಂದು ಕಠಿಣ ಶಿಕ್ಷೆಯನ್ನು ಈ ಸರ್ಕಾರ ಕೊಡಬೇಕು ಎಂದು ನಮ್ಮ ಆಗ್ರಹ. ಕಾನೂನಿನ ಮುಖಾಂತರ ಯಾವುದೆಲ್ಲ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದರೆ ಖಂಡಿತವಾಗಿ ಆ ಕಾನೂನು ಮುಖಾಂತರ ಆಗುತ್ತೆ. ಆದರೆ ನಮ್ಮದು ಆಗ್ರಹ ಅಂತ ಹೇಳಿದರೆ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಅದು ಯಾವ ರೀತಿ ಕೊಡಬೇಕು ಅಂತ ಹೇಳಿದರೆ, ಇನ್ನು ಯಾರು ಕೂಡ ಇಂತಹ ಘಟನೆಯನ್ನು ಯೋಚನೆ ಕೂಡ ಮಾಡಬಾರ್ದು. ಅಂತಹ ಒಂದು ಶಿಕ್ಷೆಯನ್ನು ಇವನಿಗೆ ಅದು ಯಾವ ರೀತಿ ಕೊಡಬೇಕು ಅಂತೇಳಿ ಅವರಿಗೆ ಗೊತ್ತಾಗ್ತದೆ. ಮೊನ್ನೆ ಉಸ್ತುವಾರಿ ಸಚಿವರು ಮಾತಾಡುವಾಗ ಹೇಳಿದ್ದಾರೆ, ನಿಜವಾಗಿಯೂ ಅದು ಕರೆಕ್ಟ್ ಆಗಿದೆ. ಅದು ಕೆಲವರು ಹೇಳಿದ್ರು, ಅದು ಆ ರೀತಿಯ ಘಟನೆ ಯಾವ ರೀತಿ ಮಾತಾಡ್ತಾರೆ ಅಂತ. ಆದರೆ ಅದು ಸರಿ ಇತ್ತು, ಅದನ್ನು ಪಾಲಿಸಿ ಅದನ್ನು ನೆರವೇರಿಸಲಿ, ಅದು ಉಸ್ತುವಾರಿ ಸಚಿವರ ಒಂದು ಘನತೆಗೆ ಒಳ್ಳೆಯದಾಗ್ತದೆ. ಅದನ್ನು ಮಾಡಿ ತೋರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವಸಂತ ಸಾಲಿನ್ ಅಂತ ಈ ಗ್ರಾಮ ಪಂಚಾಯತ್ ನಿಕಟಪೂರ್ವ ಉಪಾಧ್ಯಕ್ಷರಾಗಿದ್ದೇನೆ. ನಿನ್ನೆ ನಡೆದಂಥ ಒಂದು ಘಟನೆ ಒಂದು ಅಮಾನವೀಯಂಥದ್ದು ಎಂದು ನಡೆಯಬಾರದಂಥ ಒಂದು ಘಟನೆ.
ಇದು ಆತಂಕಕಾರಿ. ಸಮಾಜದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗುವ ಸನ್ನಿವೇಶವೇ ಇಲ್ಲ. ಅಂತಹ ಒಂದು ಸಂದರ್ಭವನ್ನು ನಿನ್ನೆ ಒಂದು ಘಟನೆ ಆಗಿದೆ. ಬಹಳ ಒಂದು ಖಂಡನೀಯ. ಇಂಥ ಒಂದು ನೀಚ ಕೆಲಸವನ್ನು ಎಸಗಿದಂಥ ಯಾವುದೇ ಅಪರಾಧಿ ಇರ್ಬೋದು, ಅವನನ್ನು ಕೂಡಲೇ ಎನ್ಕೌಂಟರ್ ಮಾಡಬೇಕು. ಆವಾಗ ಮಾತ್ರ ಈ ಘಟನೆಯನ್ನು ನಾವು ನಿಲ್ಲಿಸ್ಬೋದು. ಇವತ್ತು ಬೇರೆ ಬೇರೆ ನಾಯಕರು, ಸರ್ವ ಪಕ್ಷದ ನಾಯಕರೆಲ್ಲ ಬಂದು ಇಲ್ಲಿ ಸಾಂತ್ವನ ಹೇಳಿದರು. ಆದರೆ ನಾನು ಎಲ್ಲರಲ್ಲಿ ಆಗ್ರಹ ಮಾಡೋದಿಷ್ಟೇ, ಅವನ ಈಗ ಅಪರಾಧಿಯ ಎಲ್ಲ ಸಾಕ್ಷಿಗಳು ನಮಗೆ ಸಿಕ್ಕಿವೆ, ಇವಂಥವನ್ನೇ ಕೊಲೆ ಮಾಡಿದ್ದಂತೇಳಿ. ಅವನನ್ನು ತಕ್ಷಣವೇ ಎನ್ಕೌಂಟರ್ ಮಾಡೋದು ಅಥವಾ ಜೀವಾವಧಿ ಶಿಕ್ಷೆ ಕೊಡೋದು, ಜೀವ ಚಾಲಕ ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕಂತೇಳಿ ನಾನು ತಂದೆ ತಾಯಿಗಳ ಪರವಾಗಿ ನಾನು ಆಗ್ರಹವನ್ನು ಮಾಡ್ತೀನಿ. ಸುರೇಶ್ ಮೈರ ಅಂತೇಳಿ, ಮಾಜಿ ಪಂಚಾಯತ್ ಅಧ್ಯಕ್ಷ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.